ಅರಿಶಿನ ಬೆಳೆಗೆ ಅಂಟಿದ ರೋಗ ಕಂಗಾಲಾಗಿದ್ದಾರೆ ರೈತರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಮಾರು 1 ಎಕರೆ ಜಮೀನಿನಲ್ಲಿ ಅರಿಶಿನವನ್ನ ಬೆಳೆದಿದ್ದ ರೈತ. ಅರಿಶಿನ ಬೆಳೆಗೆ ಅಂಟಿದ ರೋಗ ರೈತ ಕಂಗಾಲಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಮಾರು 1 ಎಕರೆ ಜಮೀನಿನಲ್ಲಿ ಅರಿಶಿನವನ್ನ ಬೆಳೆದಿದ್ದ ರೈತ ಮೊದಲ ಬಾರಿಗೆ ಅರಿಶಿನ ಬೆಳೆಗೆ ರೋಗ ಕಾಣಿಸಿಕೊಂಡಿದೆ. ಅಕಾಲಿಕ ಮಳೆಯ ಕಾರಣದಿಂದ ಅರಿಶಿನ ಬೆಳೆಗೆ ರೋಗ ಅಂಟಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು ಅಕಾಲಿಕ ಮಳೆಯ ಕಾರಣದಿಂದ ಅರಿಶಿನ ಬೆಳೆಗೆ ರೋಗ ಅಂಟಿರುವಂತದ್ದು. ಅರಿಶಿನ ಬೆಳೆಗೆ ಅಂಟಿದ ರೋಗ ಅಲ್ಲಿನ ರೈತ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸುಮಾರು 1 ಎಕರೆ ಜಮೀನಿನಲ್ಲಿ ಅರಿಶಿನವನ್ನ ಬೆಳೆದಿದ್ದ ರೈತ ಮೊದಲ ಬಾರಿಗೆ ಅರಿಶಿನ ಬೆಳೆಗೆ ಈ ರೋಗ ಕಾಣಿಸಿಕೊಂಡಿದೆ. ಇನ್ನು ಅಕಾಲಿಕ ಮಳೆಯ ಕಾರಣದಿಂದ ಅರಿಶಿನ ಬೆಳೆಗೆ ರೋಗ ಅಂಟಿರುವಂತದ್ದು. ಇನ್ನು ಅರಿಶಿನ ಬೆಳೆಗೆ ಅಂಟಿದ ರೋಗ ಅಲ್ಲಿನ ರೈತರು ಕೂಡ ಕಂಗಾಲಾಗಿದ್ದಾರೆ. ಕೊಳಿದು ಮ್ಯಾಲ್ರಿ ನೆಲಕ ಚಲೋ ಐತ್ರಿ, ಬೆಳ್ಯಾಗ ಅರ್ಶಿನ ಕೊಳೆ ಐತ್ರಿ. ಈಗ ಔಷಧ ರಗಡ್ ಬಿಟ್ಟಿದ್ದೀವ್ರಿ, ಏನು ಕಡಿಮೆನೇ ಆಗೋದ್ರಿ. ಏನು ರೋಗ ಮ್ಯಾಲ ಚಲೋ ಐತ್ರಿ, ಬಡ್ಯಾಗ ಅರ್ಶಿನ ಕೊಳೆ ಐತ್ರಿ. ಒಟ್ಟು ಎಷ್ಟು ಎಕರೆ ಐತ್ರಿ? 1 ಎಕರೆ ಐತ್ರಿ. ಎಷ್ಟು ಐತ್ರಿ ಖರ್ಚು ಒಂದು 20,000 ಮ್ಯಾಲೆ ಮಾಡಿದೇವ್ರಿ. ಈಗ ಎಷ್ಟು ಬರುತ್ತೆ ರೀ ಅಮೌಂಟ್ ಇನ್ಕಮ್ ಆಗಿತ್ತಂದ್ರೆ? ಇನ್ಕಮ್ ಬತ್ತಂದ್ರೆ ಅದೇನು 5-6 ಲಕ್ಷ ಗಟ್ಲೆ ಬರ್ಬೋದು ರೀ. ಹಿಂಗೆ ಕೊಳ್ಳೆ ಐತಾರೆ ಏನು ಬರ್ತೈತೆ ರೀ? ಏನು ಮಳೆ ಕಾಣ್ರ? ಮಳಿದು ಏನು ತಿಳಿಯವಾದ್ರಿ ಅದು. ಎಷ್ಟು ತಿಂಗಳಾಗಿತ್ತು ಬೆಳಕ್ರಿ? ಬೆಳೈತಿ ಏನು ಭಾಳ ಸಾತ್ರಿ ನಂಗೆ ಬೆಳೈತಿ. ಹಾಂ, ಇದ ಫಸ್ಟ್ ಟೈಮ್ ರೀ. ಏನು ಕಳಪೆ ಬೀಜ ತೊಗೊಂಡ್ರು? ಹಾಂ, ಕೊಂಡು ತಂದು ಬೀಜ.